ತುಮಕೂರಿನ ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾಗಿ 80ನೇ ಸ್ವತಂತ್ರ ದಿನಾಚರಣೆಯ ಶುಭಕಾಮನೆಗಳನ್ನು ತಮಗೆ ಪ್ರತ್ಯೇಕವಾಗಿ ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭ ತಾವೆಲ್ಲ ಇತಿಹಾಸವನ್ನು ಜ್ಞಾಪಿಸ್ಕೊಳ್ಬೇಕು. ಪತ್ರಿಕಾ ರಂಗ ಅವತ್ತಿಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ. ಪತ್ರಿಕಾ ರಂಗ ಎಷ್ಟು ಕೆಲಸ ಮಾಡಿದೆ, ಆ ಸಂದರ್ಭದಲ್ಲಿ ಅಂತ ಹೇಳಿದರೆ ಸ್ವತಂತ್ರದ ಹೋರಾಟದಲ್ಲಿ ತಮ್ಮ ಪಾತ್ರ ಬಹಳ ಪ್ರಾಮುಖ್ಯವಾಗಿತ್ತು ಅನ್ನೋದಕ್ಕೆ ನಾನು ಅನೇಕ ಉದಾಹರಣೆಗಳನ್ನು ಕೊಡಬಲ್ಲೆ. ಒಂದು ಉದಾಹರಣೆ, ಬೆಂಗಳೂರಿಗೆ ಸಂದೇಶವನ್ನು ಕಳಿಸಬೇಕಾದ್ರೆ ಹಿಂದೂಪುರದಲ್ಲಿ ಒಂದು ಸಣ್ಣ ಪ್ರೆಸ್, ಅವೆಲ್ಲ ಏನು ಹೇಳ್ತಾರೆ, ಅಚ್ಚುಮಳೆಯನ್ನು ಜೋಡಿಸಿ ಪ್ರಿಂಟ್ ಮಾಡ್ತಾ ಇದ್ದಾರೆ. ಗಾಂಧೀಜಿಯವರ ಸಂದೇಶ ಅಲ್ಲಿಗೆ ಯಾವುದೋ ರೂಪದಲ್ಲಿ ಬರ್ತಾ ಇತ್ತು. ಹಿಂದೂಪುರದಲ್ಲಿ ಅದನ್ನು ಹಚ್ಚಿ ಹಾಕಿ, ಆ ಪ್ರೆಸ್ಸು ಯಾರಿಗೂ ವೆರಿ ಸೀಕ್ರೆಟಿವ್ ಪ್ರೆಸ್, ಅದು ಯಾರಿಗೂ ಬ್ರಿಟಿಷಿನವರಿಗೆ ಗೊತ್ತಾಗಬಾರ್ದು. ಆ ರೀತಿ ಭಾಳ ಸೀಕ್ರೆಟಿವ್ ಆಗಿ ಇಟ್ಕೊಂಡಂಥ ಪ್ರೆಸ್ಸು ಹಿಂದೂಪುರದಲ್ಲಿ. ಅಲ್ಲಿ ಹಚ್ಚಾಕಿ ಅದನ್ನು, ಆ ಪ್ರತಿಗಳನ್ನು, ಸಂಖ್ಯೆ ಗೊತ್ತಿಲ್ಲ ನನಗೆ, ಸೈಕಲ್ನಲ್ಲಿ ತುಳ್ಕೊಂಡು ಬೆಳಿಗ್ಗೆ ಹೊರಟ್ರೆ ಸಾಯಂಕಾಲ ಬೆಂಗಳೂರಿಗೆ ತಲುಪ್ತಾ ಇದ್ದಂತೆ. ಅದು ಕೆಲವರಿಗೆ ಮಾತ್ರ ಆ ಪತ್ರಿಕೆ, ಅದು 1 ಪೇಜ್ ಇತ್ತೋ ಅರ್ಧ ಪೇಜ್ ಇತ್ತೋ ಅದನ್ನು ತಲುಪಿಸ್ಬೇಕು. ಆ ತಲುಪಿಸಿದರೆ ಅದರಲ್ಲಿ ಗಾಂಧಿಯವರ ಸಂದೇಶ ಇರ್ತಾ ಇತ್ತು. ಮುಂದೆ ಏನು ಮಾಡಬೇಕು, ಹೋರಾಟದ ಪ್ರತಿ ಹೇಗಿರಬೇಕು ಅನ್ನೋದಕ್ಕೆ ಆ ಸಂದೇಶದಲ್ಲಿ ಗಾಂಧಿಯವರು ಕೊಟ್ಟಂಥ ಸಂದೇಶವನ್ನು ಮಚ್ಚ ಹಾಕಿ ಕಳಿಸೋರು. ಅದೆಲ್ಲ ಕಳ್ಳತನದಲ್ಲಾಗೋದು, ಸೀಕ್ರೆಟಿವ್ ಆಗಿ, ಯಾರಿಗೂ ಗೊತ್ತಾಗಂಗಿಲ್ಲ. ಆ ಸೈಕಲ್ಲು ಗೊತ್ತಾಗಂಗಿಲ್ಲ, ಸೈಕಲ್ ತುಳ್ಕೊಂಡು ಹೋಗೋ ಮನುಷ್ಯನೂ ಗೊತ್ತಾಗಂಗಿಲ್ಲ. ಅದನ್ನು ತೊಗೊಂಡೋಗಿ ಯಾರಿಗೂ ಕೊಟ್ಟರೆ ಅವರು ಅಲ್ಲಿ ಬೆಂಗಳೂರಿನಲ್ಲಿ ಅವ್ರು ಯಾರಿಗೆ ಬೇಕೋ ಅವರಿಗೆ ಹೋರಾಟ ಮಾಡುವಂಥ ಮುಖಂಡರುಗಳು ಯಾರು ಇರ್ತಾಯಿದ್ರು ಅವರಿಗೆ ತಲುಪಿಸೋರು. ಅಂದರೆ ತಾವು ಅರ್ಥ ಮಾಡ್ಕೊಳ್ಳಿ, ಮಾಧ್ಯಮ ಕ್ಷೇತ್ರ ಏನೆಲ್ಲ ಕೆಲಸ ಮಾಡಿದೆ ಆ ಸಂದರ್ಭದಲ್ಲಿ, ಹೋರಾಟದಲ್ಲಿ, ಸ್ವತಂತ್ರ ಹೋರಾಟದಲ್ಲಿ ಅನ್ನೋದು ಒಂದು ಸಣ್ಣ ಉದಾಹರಣೆ. ಇಂಥದ್ದು ಬಹಳಷ್ಟು. ಗಾಂಧಿ ಹಿಮ್ಸೆಲ್ಫ್ ಪತ್ರಿಕೆಯನ್ನು ಹೊರಡಿಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರು ಅವರು ಪತ್ರಿಕೆಯನ್ನು ಹೊರಡಿಸಿದರು. ಆ ಪತ್ರಿಕೆಗಳ ಮೂಲಕ ಸಂದೇಶಗಳು ಹೋಗ್ತಾ ಇತ್ತು ಜನಸಮುದಾಯಕ್ಕೆ. ಹಾಗಾಗಿ ಮಾಧ್ಯಮ ಕ್ಷೇತ್ರ ಬಹಳ ದೊಡ್ಡ ಕೆಲಸವನ್ನು ಸ್ವತಂತ್ರ ಹೋರಾಟದಲ್ಲಿ ಮಾಡಿದೆ ಅಂತೇಳಿ ನಾನು ಅವರಿಗೆಲ್ಲ ಅಭಿನಂದನೆಯನ್ನು, ಅವರನ್ನು ಸ್ಮರಿಸಿಕೊಂಡು ತಮಗೆ ಇವತ್ತು 80ನೇ ಸ್ವತಂತ್ರ ದಿನಾಚರಣೆಯ ಶುಭಕಾಮನೆಗಳನ್ನು ಆ ಹಿನ್ನೆಲೆಯಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ಸುಮ್ಮನೆ ಹೇಳ್ಬಿಟ್ರೆ ಅದು ಚೆನ್ನಾಗಿರಲ್ವಲ್ಲ, ಅದಕ್ಕೆ ಒಂದು ಅನೆಕ್ಡೋಟ್ ಹೇಳಿ ಸ್ವಲ್ಪ ನಿಮಗೆ ಅದರ ಪ್ರಾಮುಖ್ಯತೆಯನ್ನು, ನಿಮ್ಮ ಪ್ರಾಮುಖ್ಯತೆಯನ್ನು ಅವತ್ತಿಗೆ ಹೇಗಿತ್ತು ಅದು ಹಂಗೆ ಕಂಟಿನ್ಯೂ ಆಗಿದೆ. ಇವತ್ತಿಗೂ ನಿಮ್ಮ ಪ್ರಾಮುಖ್ಯತೆ ಇದೆ. ಅವತ್ತು ಆಗಿತ್ತು ಪ್ರಾಮುಖ್ಯತೆ ಅಂತೆಲ್ಲ, ಇವತ್ತಿಗೂ ಕೂಡ ನಿಮ್ಮ ಪ್ರಾಮುಖ್ಯತೆ ಸಮಾಜದಲ್ಲಿ ಎಲ್ಲ ಸಂದರ್ಭಕ್ಕಿಂತ ಹೆಚ್ಚಾಗಿ ಇವತ್ತಿಗಿದೆ. ಇವತ್ತಿಗೆ ಭಾಳ ಬೇಕಾಗಿರ್ತಕ್ಕಂಥದ್ದು ನಮಗೆ ಶಾಂತಿ ಬೇಕು,
ಈಗೇನು ಹೊಸ ಯುವಕರು ಹೊಸ ಯುಗವನ್ನು ಪ್ರಾರಂಭ ಮಾಡಿದ್ದಾರೆ. ಜೆನ್ಜಿ 16ರಿಂದ 35 ವರ್ಷದ ವಯೋಮಿತಿಯಲ್ಲಿರ್ತಕ್ಕಂಥ ಮಕ್ಕಳು ಭವಿಷ್ಯವನ್ನು ಯಾವ ರೀತಿ ನೋಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲ ಹೇಗೆ ತಯಾರಾಗಬೇಕು ಅನ್ನೋ ರೀತಿಯಲ್ಲಿ ಅದು ಭಾಳ ಮುಖ್ಯ ಅನ್ನೋದನ್ನು, ಆ ಜವಾಬ್ದಾರಿ ನಿಮ್ಮ ಮೇಲೂ ಕೂಡ ಇದೆ. ಮಾಧ್ಯಮ ಕ್ಷೇತ್ರದಲ್ಲಿ ಬಹುದೊಡ್ಡ ಜವಾಬ್ದಾರಿ. ನೀವು ಅದನ್ನು ಹೇಗೆ ತಗೊಳ್ತೀರಾ, ಹೇಗೆ ಅದನ್ನು ತಿರುಗಿಸ್ತೀರಾ ಹಾಗಾಗಿ. ಇವತ್ತು ಸೋಷಿಯಲ್ ಮೀಡಿಯಾ ಭಾಳ ದೊಡ್ಡ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಆ ಸೋಷಿಯಲ್ ಮೀಡಿಯಾ ಕೂಡ ನಿಮ್ಮ ಮೀಡಿಯಾನೇ, ಮಾಧ್ಯಮ ಕ್ಷೇತ್ರನೇ ಅದು. ಹಾಗಾಗಿ ಆ ಸೋಷಿಯಲ್ ಮೀಡಿಯಾ ನಡ್ಕೊಳ್ತಕ್ಕಂಥ ಪಾತ್ರ ಇದೆಯಲ್ಲ, ಅದು ಭಾಳ ಮುಖ್ಯ. ಅದು ಹೇಗೆ ಬೇಕಾದರೂ ಒಂದು ಇಡೀ ದೇಶವನ್ನು ಪ್ಯಾರಲೈಸ್ ಮಾಡತಕ್ಕಂಥ ಒಂದು ಶಕ್ತಿ ಆ ಸೋಷಿಯಲ್ ಮೀಡಿಯಾಗೆ ಮತ್ತು ಮಾಧ್ಯಮ ಕ್ಷೇತ್ರಕ್ಕೆ ಇರ್ತಕ್ಕಂಥದ್ದು. ಇವತ್ತು ಆ ದೃಷ್ಟಿಯಲ್ಲಿ ತಪ್ಪನ್ನು ತಪ್ಪು ಅಂತ ಹೇಳುವಂಥದ್ದು, ಅಥವಾ ತಪ್ಪು ಮಾಡಿದ್ದೀರಿ ನೀವು ಸರಿ ಮಾಡಿಕೊಳ್ಳಿ ಅಂತ ಹೇಳುವಂಥ ಮನಸ್ಥಿತಿ ಇವತ್ತು ಆ ಜೆನ್ಜಿಗಳಿಗೆ ಬಂದಿದೆ. ಯಾಕೆಂದರೆ ಅವ್ರ ಭವಿಷ್ಯ ಆಗಿದೆ, ಅದು ದೇಶದ ಭವಿಷ್ಯ ಅವರಿಗೆ ನೋಡ್ತಾ ಇದ್ದಾರೆ. ನನಗೇನು ಭವಿಷ್ಯ ಸಿಗ್ಬೋದು, ಮುಂದೆ ನನ್ನ ಜೀವನ ಹೇಗಾಗ್ಬೋದು ಅನ್ನೋದನ್ನು ಅವರು ಯಾವ ಸ್ಥಿತಿಗೆ ತಲುಪಿದ್ದಾರೆ ಅಂದರೆ, ಯಾವ ಜಾತಿ, ಧರ್ಮ, ಬಣ್ಣ, ಭಾಷೆ ಇದೆಲ್ಲ ಮೀರಿ ಹೋಗಿದ್ದಾರೆ. ಇವು ಡೆಲ್ಲಿಯಲ್ಲಿ ನಡೆದಂಥ ಘಟನೆ ಇರ್ಬೋದು, ಅಸ್ಸಾಂನಲ್ಲಿ ನಡೆದಂಥ ಘಟನೆ ಇರ್ಬೋದು, ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಯುವಕರಿಗೆ ಬೇಕಾಗಿರ್ತಕ್ಕಂಥದ್ದು ಅವರ ಜೀವನ, ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಯಾವ ರೀತಿ ಮುಂದೆ ಭವಿಷ್ಯದಲ್ಲಿ ಅವ್ರ ಜೀವನ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಕಾಳಜಿ ಇದೆ ವಿನಃ, ಚಿಂತೆ ಇದೆ ವಿನಃ ಅವರಿಗೆ ನೀವು ಯಾವ ಜಾತಿಯವನು, ಯಾವ ಧರ್ಮದವನು, ಅಥವಾ ಯಾವ ಸೌತ್ ಇಂಡಿಯನ್ನ, ನಾರ್ತ್ ಇಂಡಿಯನ್ನ, ಈಸ್ಟ್ ಇಂಡಿಯನ್ನ, ವೆಸ್ಟ್ ಇಂಡಿಯನ್ನ ನೋಡೋದಿಲ್ಲ. ಈಗ ಅದೆಲ್ಲ ಇವಾಗ ಹಿಂದಿನ ಸೀಟ್ಗೆ ಹೋಗ್ಬಿಟ್ಟಿದೆ. ಆದ್ದರಿಂದ ಅದರಲ್ಲಿ ಪಾತ್ರ ಭಾಳ ನಿಮ್ಮದು ಪ್ರಾಮುಖ್ಯ ಅಂತೇಳಿ ನಾನೊಂದಿಷ್ಟು ನೆನಪು ಮಾಡಿಕೊಡ್ತಾ ಇದ್ದೇನೆ ವಿನ ಬೇರೆ ಏನೋ ಅರ್ಥದಲ್ಲಿ